ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸೆಷನ್ನಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಈಗ ಕನ್ವೊಕೇಶನ್ ಸರ್ಟಿಫಿಕೇಟ್ ಡೇಟನ್ನು ಏನು ಮಾಡಿದ್ದಾರೆ, ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆ, ಯಾರೆಲ್ಲ ವಿದ್ಯಾರ್ಥಿಗಳು ಕನ್ವೊಕೇಶನ್ ಸರ್ಟಿಫಿಕೇಟ್ಗಾಗಿ ಅಪ್ಲೈ ಮಾಡಬೇಕಂತಿದ್ದಾರಲ್ಲ, ಇನ್ನೂ ಯಾರು ಅಪ್ಲೈ ಮಾಡಿಲ್ಲಲ್ಲ, ಅವರಿಗೆ ಒಂದು ಇದು ಬೆಸ್ಟ್ ಅವಕಾಶ ಅಂತ ಹೇಳ್ಬೋದು. ಅವ್ರು ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ಡೇಟ್ ನೋಡ್ಬೋದು ನೀವು 1/9/2025. ಈ ಡೇಟ್ದಂದ ಒಂದು ನೋಟಿಫಿಕೇಶನ್ ಆಗಿದೆ ನೋಡ್ರಿ. ಇಲ್ಲಿ ವಾರ್ಷಿಕ ಘಟೋತ್ಸವದ ಅಧಿಸೂಚನೆ ಅಂತ ಹೇಳ್ತಾರೆ. ಅಂದರೆ ನೋಟಿಫಿಕೇಶನ್ ಎದಕ್ಕೆ ರೀ? ನೋಟಿಫಿಕೇಶನ್ ಕನ್ವೊಕೇಶನ್ ಸರ್ಟಿಫಿಕೇಟ್ ಬಗ್ಗೆ ನೋಟಿಫಿಕೇಶನ್ ಆಗಿದೆ. ಓಕೆ, ಯಾರೆಲ್ಲ ಈಗ UG ಫಾರ್ ಎಕ್ಸಾಂಪಲ್ BCom ಆಗಿರ್ಬೋದು, BA ಆಗಿರ್ಬೋದು, ಈ ಥರ ನೆಕ್ಸ್ಟ್ PG, MCom ಆಗಿರ್ಬೋದು, MA ಆಗಿರ್ಬೋದು, ಈ ಥರ B.Ed ಆಗಿರ್ಬೋದು, BPEd ಆಗಿರ್ಬೋದು, ನೆಕ್ಸ್ಟ್ ಡಿಪ್ಲೊಮಾ ಆಗಿರ್ಬೋದು, ನೆಕ್ಸ್ಟ್ PhD ಸಂಶೋಧನಾ ವಿದ್ಯಾರ್ಥಿಗಳಾಗಿರ್ಬೋದು. ಇವ್ರದ್ದೆಲ್ಲ ಈಗ ಫಾರ್ ಎಕ್ಸಾಂಪಲ್ UG ಕಂಪ್ಲೀಟ್ ಆಯ್ತು ಅಂದರೆ UG ಕಂಪ್ಲೀಟ್ ಆಗಿದೆ ಅಂತೇಳಿ ಕನ್ವೊಕೇಶನ್ ಸರ್ಟಿಫಿಕೇಟ್ ನೀವು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ PG ಕಂಪ್ಲೀಟ್ ಆಗಿತ್ತಂದರೆ PGಗಾಗಿ ಕನ್ವೊಕೇಶನ್ ಸರ್ಟಿಫಿಕೇಟ್ ಅಪ್ಲೈ ಮಾಡ್ಬೋದು, PG ಕನ್ವೊಕೇಶನ್ ಸರ್ಟಿಫಿಕೇಟ್. ನೆಕ್ಸ್ಟ್ ಒಂದು ನೋಡ್ರಿ, B.Ed ಆಗಿತ್ತಂದರೆ B.Ed ಕನ್ವೊಕೇಶನ್ ಸರ್ಟಿಫಿಕೇಟ್. UGದು ಬೇರೆ ಬರುತ್ತೆ, PGದು ಬೇರೆ ಬರುತ್ತೆ, B.Ed ಬೇರೆ, ನೆಕ್ಸ್ಟ್ BPEd ಬೇರೆ. ಈ ಥರ ಡಿಫ್ರೆಂಟ್ ಕನ್ವೊಕೇಶನ್ ಸರ್ಟಿಫಿಕೇಟ್ ಕೂಡ ಈ ಕೋರ್ಸ್ ವೈಸ್ ಕನ್ವೊಕೇಶನ್ ಸರ್ಟಿಫಿಕೇಟನ್ನು ಕೊಡ್ತಾರೆ. ಓಕೆ, ನೀವು ಅಪ್ಲೈ ಮಾಡಬೇಕಿದ್ದಕ್ಕೆ ಕನ್ವೊಕೇಶನ್ ಸರ್ಟಿಫಿಕೇಟ್ಗಾಗಿ. ಇದು ನಿಮ್ಗೆ ಜಾಬ್ಗದು ಹೆಲ್ಪ್ ಆಗುತ್ತೆ. ಓಕೆ, 5/8/2025 ಸ್ಟಾರ್ಟ್ ಆಗಿತ್ತು ಆ್ಯಕ್ಚುಲಿ ಕನ್ವೊಕೇಶನ್ ಅಪ್ಲಿಕೇಶನ್ ಡೇಟ್. ಎಂಡ್ ಯಾವಾಗಾಗಿದೆ ನೋಡ್ರಿ, 30/8/2025. ಆಲ್ರೆಡಿ ಇದು ಎಂಡ್ ಆಗಿದೆ. ಬಟ್ ಇವಾಗ ಏನು ಮಾಡಿದ್ದಾರೆ, ಮತ್ತೊಮ್ಮೆ ನೋಟಿಫಿಕೇಶನ್ ಮಾಡಿದ್ದಾರೆ, ನೋಟಿಫಿಕೇಶನ್ ಮಾಡಿದ್ದಾರೆ. ಅಂದರೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಇನ್ನೂ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿಲ್ಲತ್ತ, ಅದಕ್ಕಾಗಿ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆ, ಇದು ಬೆಸ್ಟ್ ಅವಕಾಶ ನಿಮ್ಗೆ. ಇಲ್ಲಿ ನೀವು ನೋಡ್ಬೋದು ಘಟಕೋತ್ಸವ ಅಮೌಂಟ್ ನೋಡ್ರಿ. ಇದು ಕನ್ವೊಕೇಶನ್ ಸರ್ಟಿಫಿಕೇಟ್ ಅಮೌಂಟ್ ಎಷ್ಟಿದೆ ನೋಡ್ರಿ, 1500 ಇದೆ. ಫಾರಿನರ್ಸ್ ಇದ್ರೆ 15,000 ಇದೆ. ನೆಕ್ಸ್ಟ್ ನೋಡ್ರಿ, ಯಾರೆಲ್ಲ ಓಲ್ಡ್ ಸ್ಟೂಡೆಂಟ್ಸ್ ಇದ್ದಾರಲ್ಲ, ಹಳೆಯ ವಿದ್ಯಾರ್ಥಿಗಳಿಗೆ 200 ಪೆನಾಲ್ಟಿ, ಅಂದರೆ 200 ಪೆನಾಲ್ಟಿ ಚಾರ್ಜ್ ಮಾಡ್ತಾರೆ. ಅಂದರೆ 1500 ಪ್ಲಸ್ 200 ಇದು 1 ಇಯರ್ಲಿ. ಈ ಥರ ಅವ್ರು ಚಾರ್ಜ್ ಮಾಡಿ ಪೆನಾಲ್ಟಿ ಹಾಕಿ ನಿಮ್ಗೆ ಕನ್ವೊಕೇಶನ್ ಸರ್ಟಿಫಿಕೇಟನ್ನು ಕೊಡ್ತಾರೆ. ಅದೇ ಫಾರಿನರ್ಸ್ ಇದ್ದರೆ 2000 ಇದೆ ನೋಡ್ರಿ. ನೆಕ್ಸ್ಟ್ PhD ವಿದ್ಯಾರ್ಥಿಗಳಿಗೆ 2500 ಇದೆ. ಈ ಥರ ಇದೆ ಕನ್ವೊಕೇಶನ್ ಸರ್ಟಿಫಿಕೇಟ್ದ ಅಮೌಂಟ್ ಕೂಡ ಇದೆ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ಡೇಟ್ ನೋಡ್ರಿ. ಓಕೆ, 30/8/2025. ಇದು ಲಾಸ್ಟ್ ಡೇಟ್ ಇತ್ತು. ಇವಾಗ ಏನಾಗಿದೆ, ಇದು ಎಕ್ಸ್ಟೆಂಡ್ ಆಗಿದೆ ನೋಡ್ಬೋದು ನೀವು. 20/9/2025 ಏನು ಮಾಡಿದ್ದಾರೆ, ಇದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆ, ಇನ್ನೂ ಯಾರು ಅಪ್ಲೈ ಮಾಡಿಲ್ಲಲ್ಲ ಕನ್ವೊಕೇಶನ್ ಸರ್ಟಿಫಿಕೇಟ್ಗಾಗಿ, ಅವ್ರು ಏನು ಮಾಡ್ಬೋದು, ನೀವು ನಿಮ್ಮ ಎಲ್ಲ ಸಬ್ಜೆಕ್ಟ ಕ್ಲಿಯರ್ ಆಗಿತ್ತಂದರೆ UG ಆಗಿರ್ಬೋದು, PG ಆಗಿರ್ಬೋದು, B.Ed ಆಗಿರ್ಬೋದು, BPEd ಆಗಿರ್ಬೋದು, ನೀವು ಆ ಕೋರ್ಸಿಗೆ ಅಪ್ಲೈ ಮಾಡ್ಬೋದು. ಅಂದರೆ ಅವರೆಲ್ಲ ಈಗ ಫಾರ್ ಎಕ್ಸಾಂಪಲ್ UG ಆಗಿತ್ತಂದ್ರೆ UG ಕನ್ವೊಕೇಶನ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡ್ಬೋದು, PG ಆಗಿತ್ತಂದ್ರೆ PG ಕನ್ವೊಕೇಶನ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡ್ಬೋದು. ಓಕೆ, ಯಾರೆಲ್ಲ ವಿದ್ಯಾರ್ಥಿಗಳು ಎಲ್ಲರೂ ಅಪ್ಲೈ ಮಾಡ್ಬೋದು ನೀವು. ಓಕೆ, ಲಾಸ್ಟ್ ಇಯರ್ ಪಾಸ್ಔಟ್ ಆದಂಥ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲದೆ ಅದರ ಹಿಂದೆ ಅಂದರೆ 2023 ಇಯರ್ದಲ್ಲಿ ಪಾಸ್ಔಟ್ ಆದ ವಿದ್ಯಾರ್ಥಿಗಳು, 2022ದಲ್ಲಿ ಪಾಸ್ಔಟ್ ಆದ ವಿದ್ಯಾರ್ಥಿಗಳು, ನೆಕ್ಸ್ಟ್ 2021ದಲ್ಲಿ ಪಾಸ್ಔಟ್ ಆದ ವಿದ್ಯಾರ್ಥಿಗಳು, ನೆಕ್ಸ್ಟ್ 2020ಯಲ್ಲಿ ಕೂಡ ಪಾಸ್ಔಟ್ ಆದ ವಿದ್ಯಾರ್ಥಿಗಳು ಕೂಡ ನೀವು ಅಪ್ಲೈಯನ್ನು ಮಾಡ್ಬೋದು. ಓಕೆ, ಕನ್ವೊಕೇಶನ್ ಸರ್ಟಿಫಿಕೇಟ್ ಭಾಳ ಇಂಪಾರ್ಟೆಂಟ್ ರೀ. ಅದನ್ನು ನಿಮ್ಮ ಹತ್ರ ಇರಬೇಕು. ಓಕೆ, ಕನ್ವೊಕೇಶನ್ ಸರ್ಟಿಫಿಕೇಟ್ ಇರಬೇಕು. ಓಕೆ, ಈಗ ಅಪ್ಲೈ ಮಾಡಿರಿ. ಇನ್ನೂ ಯಾರು ಅಪ್ಲೈ ಮಾಡಿಲ್ಲಲ್ಲ, ಅವ್ರಿಗಿದ ಬೆಸ್ಟ್ ಅವಕಾಶ, ನೀವು ಅಪ್ಲೈ ಮಾಡ್ಬೋದು. ಓಕೆ, ಡೇಟ್ ನೋಡಿರಿ, ಇದರ ಒಳಗಾಗಿ ಅಪ್ಲೈ ಮಾಡಿರಿ. ಇಲ್ಲಿ ಡೇಟ್ ನೀವು ನೋಡ್ಬೋದು 20/9/2025. ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ UUCMSದಲ್ಲಿ ಅಪ್ಲೈ ಮಾಡ್ಬೋದು. ಇನ್ನೂ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಇಲ್ಲಿ ಕೊಟ್ಟಾರೆ ನೋಡಿರಿ, ಸ್ಟೂಡೆಂಟ್ ಪೋರ್ಟಲ್ದಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಓಕೆ, ಇದನ್ನೆಲ್ಲ ಸೂಚನೆಗಳು ಅದಾವೆ. ಇವನ್ನೆಲ್ಲ ನೀವು ರೀಡ್ ಮಾಡಿರಿ. ನೆಕ್ಸ್ಟ್ ಹೆಲ್ಪ್ಲೈನ್ ನಂಬರ್ ಕೂಡ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಇವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟ್ ಇಮೇಲ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟ್ ಈ ಒಂದು PDF ಏನಿದೆಯಲ್ಲ, ಇದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಈ ವೆಬ್ಸೈಟ್ನಲ್ಲಿ ಈ PDF ಅವೈಲೇಬಲ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ವಿಸಿಟ್ ಆಗಿ ನೀವು ನೋಡ್ಬೋದು. ಓಕೆ, ಇನ್ನೂ ಯಾರು ಅಪ್ಲೈ ಮಾಡಿಲ್ಲಲ್ಲ, ಅವ್ರಿಗೆ ಬೆಸ್ಟ್ ಅವಕಾಶ ಇದೆ. ಅಪ್ಲೈ ಮಾಡಿರಿ. ಓಕೆ, ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್.